ಸಂಪೂರ್ಣ ನ್ಯೂಸ್ 24x7ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂದರ್. SIR ಈ SIRನ BLOಗಳು SIR ಅಂತ ಹೇಳಿದ್ರೆ ಅದನ್ನೇನು ಗಣೇಶ ಚತುರ್ಥಿ ಅಂತ ಎಣಿಸ್ಕೊಂಡಿದ್ದಾರೆ ಹೆಂಗೆ ಅಂತ ಹೇಳಿ ಈ ಟೆಂಟ್ ಎಲ್ಲ ಹಾಕ್ಬಿಟ್ಟು ಗಣೇಶನ ಹಬ್ಬ ಮಾಡ್ತೀವಲ್ಲ ಅದೇ ತರ ಇವರು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಮನೆ ಮನೆಗೆ ಹೋಗುವಂತೆ ಸೂಚಿಸಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಗ್ರಾಮದ ದೇಗುಲದ ಮುಂಭಾಗ ಕಟ್ಟೆ ಮೇಲೆ ಕುಳಿತು ಸಮೀಕ್ಷೆ ಅಂತೆ. ಏನು ಕರ್ಮರಿ ಇದು. ಗ್ರಾಮೀಣ ಭಾಗದ ಜನರ ಜೊತೆ BLOಗಳ ಅಸಡ್ಡೆ ವರ್ತನೆ. BLO ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಫುಲ್ ಗರಂ ಆಗಿದ್ದಾರೆ. ಕಟ್ಟೆ ಮೇಲೆ ಕೂತ್ಕೊಂಡು ಏನು ಪಂಚಾಯಿತಿ ಮಾಡ್ತಾ ಇದ್ದೀರಾ ನೀವಲ್ಲಿ? SIR ಅಧಿಕಾರಿಗಳು ಕಂಡ್ರೆ ನೀವು BLOಗಳ ತರ ವರ್ತಿಸಿ ನೋಡಿ. ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಆ ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲರ ಅಪ್ಲಿಕೇಶನ್ ಹಂಚೋದಂತೆ, ಫಿಲ್ ಮಾಡೋದಂತೆ. ಯಾದಗಿರಿಯ ವಿಜುವಲ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು SIR ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದರ ಸೂಕ್ಷ್ಮತೆ ಗೊತ್ತಿಲ್ಲ. ಮನೆ ಮನೆಗೆ ಹೋಗೋಕೆ ಇವ್ರಿಗೆಲ್ಲ ಉದಾಸೀನ. ಯಾಕೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ದೇಶವ್ಯಾಪಿ SIR ಬಹಳ ಸೊಗಸಾಗಿ ಆಗ್ತಾ ಇದ್ರೆ, ಆದ್ರೆ ನಮ್ಮ ಕರ್ನಾಟಕದ ಕಥೆ ಮಾತ್ರ ಇಲ್ಲಿ ನೋಡಿ. ಒಳಗೆ ಇಸ್ಪೀಟ್ ಆಡೋರೆಲ್ಲ ಕೂತ್ಕೊಂಡಂಗಿದೆ ಅಲ್ಲಿ. SIR ಹಿಂಗೆಲ್ಲ ಮಾಡ್ತಾರ? ಬೇರೆ ಭಾಗದ ಅಧಿಕಾರಿಗಳು ಆಡ್ಕೊಂಡು ನಗಾಡ್ತಾರೆ ಇದನ್ನೆಲ್ಲ ನೋಡ್ಬಿಟ್ಟು. ಪಾಪ ಅಜ್ಜ ಕೋಲ್ ಇಟ್ಕೊಂಡು ಅರಳಿ ಮರದ ಹತ್ರ ಬಂದಿದೆ SIR ಮಾಡಿಸ್ಕೊಳ್ಳೋಕೆ. ಏನು ಕರ್ಮ ಗುರು. ಮನೆ ಮನೆಗೆ ಹೋಗುವಂತೆ ಸೂಚಿಸಿದ್ರು ಕೂಡ ಅಧಿಕಾರಿಗಳು ಹೋಗ್ತಾ ಇಲ್ಲ. ಯಾವುದೋ ಮಸೀದಿಯಲ್ಲಿ, ಯಾವುದೋ ಚೌಟ್ರಿಯಲ್ಲಿ, ಹಿಂಗೆ ಯಾವುದೋ ಅರಳಿ ಮರದ ಕೆಳಗಡೆ ಏನಾಗ್ತಾ ಇದೆ ರಾಜ್ಯದಲ್ಲಿ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರದಲ್ಲಿ ಒಂದೇ ಒಂದು ಅಧಿಕಾರಿ ಇದ್ರ ಬಗ್ಗೆ ಗಮನ ಹರಿಸಿ ಅದಕ್ಕೊಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯನೂ ಇಲ್ವಾ ಅಂತ ಹೇಳಿ. ಸಂಪೂರ್ಣವಾಗಿ ಕೇರ್ಲೆಸ್ನೆಸ್ ಅನ್ನು ಇಲ್ಲಿ ತೋರಿಸಲಾಗ್ತಾ ಇದೆ. SIR ಮಂತ್ರಿಗಳಾದ್ರೂ ಇದ್ರ ಬಗ್ಗೆ ಗಮನ ಹರಿಸಬೇಕಲ್ವಾ? ಯಾದಗಿರಿಯ ಶಹಾಪುರ ತಾಲೂಕಿನ ಟೊಣ್ಣೂರ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಅದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.